ಮಕ್ಕಳೇ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಕಡೆಯಿಂದ ಕೌರವನಲ್ಲಿಗೆ ಸಂಧಿಗಾಗಿ ಹೋಗ್ತಾನೆ. ಸಂಧಿಗೆ ಹೋದಾಗ ಕೌರವನು ಶ್ರೀಕೃಷ್ಣ ಬರುತ್ತಾನೆ ಎನ್ನುವ ಕಾರಣದಿಂದ ಭೋಜನವನ್ನು ಸಿದ್ಧಗೊಳಿಸಿರ್ತಾನೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ತಾನು ಪಾಂಡವರ ದೂತನಾಗಿ ಬಂದವನು ಎನ್ನುವ ಕಾರಣದಿಂದ ಕೌರವನ ಮನೆಗೆ ಊಟಕ್ಕೆ ಹೋಗೋದಿಲ್ಲ, ಭೋಜನಕ್ಕೆ ಹೋಗೋದಿಲ್ಲ. ಅವನು ತನ್ನ ಭಕ್ತಾಗ್ರೇಸನಾದಂತಹ ಪ್ರಾಜ್ಞನಾದಂತಹ ಹಸ್ತಿನಾಪುರದ ವಿದುರನರ ಮನೆಗೆ ಹೋಗ್ತಾನೆ. ವಿದುರನ ಮನೆಗೆ ಹೋದಂತಹ ಸನ್ನಿವೇಶ ಅತ್ಯಂತ ಶ್ರೇಷ್ಠವಾದಂತಹ ನೋಡತಕ್ಕದ್ದು, ಕೇಳತಕ್ಕಂತಹ ವಿಚಾರಗಳು. ಹಾಗಾಗಿ ವಿದುರನಿಗೆ ಹೀಗೆ ಶ್ರೀಕೃಷ್ಣನು ತನ್ನ ಮನೆಗೆ ಬರಬಹುದೆಂದು ನಿರೀಕ್ಷೆಯೇ ಇರಲಿಲ್ಲ. ಆದುದರಿಂದ ಅವನಿಗೆ ಆಶ್ಚರ್ಯವೂ ಸಂತೋಷವು ಒಟ್ಟಾಗಿ ಅವನು ಮೈಮೆರೆತು ಹೋದನು. ತನ್ನ ಮನೆ ಬಾಗಿಲಿಗೆ ಬಂದು ನಿಂತಿರುವ ಆ ನೀಲಮೇಘಶ್ಯಾಮನ ಪ್ರಫುಲ್ಲ ವದನಾರವಿಂದವನ್ನು, ಅದರಿಂದ ಹೊರಸೂಸುತ್ತಿದ್ದ ಮೃದು ಮಧುರವಾದ ಮಂದಹಾಸವನ್ನು ಕಂಡು ವಿದುರನು ತಟ್ಟನೆ ಮೇಲೆದ್ದು ಹೋಗಿ ಶ್ರೀಕೃಷ್ಣನ ಪಾದ ಪದ್ಮಗಳೆಡೆಯಲ್ಲಿ ಬಿದ್ದು ಹೊರಳಾಡಿದನು. ಎದ್ದು ಪ್ರದಕ್ಷಿಣೆ ಬಂದು ನಮಸ್ಕರಿಸಿ ಮತ್ತೆ ಮತ್ತೆ ವಂದಿಸಿ ಕೈಮುಗಿದು ಆ ಪರಮಾನಂದ ಪರವಶನಾಗಿ ಒಂದೇ ಸವನೆ ಕುಣಿದಾಡಿದನು. ಯಾವನು ಕಶ್ಯಪ ವಸಿಷ್ಠಾದಿ ಮಹಾಮುನಿಗಳ ದೃಷ್ಟಿಗೂ ನಿಲಕಲಾರನೋ ಆ ಪರಮ ಪುರುಷನು ಶ್ರೀಕೃಷ್ಣ ರೂಪದಿಂದ ತನ್ನ ಕಣ್ಣ ಮುಂದೆ ರಾರಾಜಿಸುತ್ತಿದ್ದಾಗ ಕಣ್ತುಂಬ ನೋಡಿದ ಪರಮ ಭಾಗವತೋತ್ತಮನಾದ ವಿದುರನು ಮತ್ತೇನನ್ನು ತಾನೇ ಮಾಡಲಾಪನು. ಹೊಗಳಿದನು, ಹಾಡಿದನು, ಕೊಂಡಾಡಿದನು, ಕುಣಿದು ಕೀರ್ತಿಸಿ ಅಡಿಗಡಿಗೆ ವಂದಿಸಿ ತನ್ನ ಉದ್ವೇಗವನ್ನು ಉಪಶಮಿಸಿಕೊಂಡನು. ಶ್ರೀಕೃಷ್ಣನ ದಿವ್ಯ ಮಂಗಲ ಮೂರ್ತಿಯನ್ನು ಕಣ್ತಣಿಯೇ ಮನದಣಿಯೇ ನೋಡಿ ಆನಂದಾತಿಶಯದಿಂದ ಹಿರಿ ಹಿಗ್ಗಿ ನಲಿದಾಡಿಕೊಂಡೇ ಆ ವೇಗವನ್ನಿಷ್ಟು ಸಂತೈಸಿಕೊಂಡನು. ಶ್ರೀಕೃಷ್ಣನು ಅವನನ್ನು ಬರಸೆಳೆದು ಬಿಗಿದಪ್ಪಿ, ವಿದುರ, ಏನಿದು, ನಾನು ನಿನ್ನವನಲ್ಲವೇ ಎಂದು ಮಾತನಾಡಿಸಿಯೇ ಅವನನ್ನು ಬಾಹ್ಯ ಪ್ರಪಂಚಕ್ಕೆಳೆದನು. ಮತ್ತೆ ವಿದುರನು ಜಾಗೃತನಾಗಿ ಶ್ರೀಕೃಷ್ಣನನ್ನು ಕೈ ಹಿಡಿದು ತನ್ನ ಮನೆಯೊಳಕ್ಕೆ ಕರೆದೊಯ್ದು ಅಲ್ಲಿ ಮೇಲ್ವಾಸನವನ್ನು ಹಾಕಿದ್ದ ಮಂಚವನ್ನು ತೋರಿಸುತ್ತಾ, ವಾಸುದೇವ, ಇಲ್ಲಿ ಉಪಸ್ಥಿತನಾಗು. ಪ್ರಾಪಂಚಿಕರಾದ ನನ್ನಂತಹವರು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ಸಂಚಯಿಸಿಕೊಳ್ಳಬೇಕಾದವರು, ಅದಕ್ಕಾಗಿಯೇ ಜೀವನ ನಡೆಸಬೇಕಾದವರು. ಅದರ ಪ್ರತೀಕವೇ ಇದೆಂಬಂತಿರುವ ಈ 4 ಕಾಲಿನ ಮಂಚದ ಮೇಲೆ ಹಾಸಿರುವ ರತ್ನಗಂಬಳಿಯ ಮೇಲೆ ಕ್ಷಣಹೊತ್ತು ಕುಳ್ಳಿರು ಭಗವಾನ್. ಹೃದಯ ಮಧ್ಯದಲ್ಲಿದ್ದು ಸರ್ವ ಚೈತನ್ಯವನ್ನು ನೀಡುತ್ತಾ ಯಾವ ಕಣ್ಣಿಗೂ ಕಾಣಿಸದಿರುವ ನೀನಾಗಿ ವ್ಯಕ್ತಗೊಂಡು ಈ ನನ್ನ ಮಾಂಸಾಕ್ಷಿಗೆ ಗೋಚರವಾಗುವಂತೆ ನಿನ್ನ ಘನವಾದ ದಿವ್ಯ ದರ್ಶನವನ್ನು ನೀಡುತ್ತಾ ರಾರಾಜಿಸುತ್ತಿರುವೆ. ಪ್ರಭೋ, ಸರ್ವಭೂತರಹಿತನೂ ಹಿತನೂ ಆದ ನಿನ್ನನ್ನು ಸಂಸ್ತುತಿಸಲು ಪಾಮರನಾದ ನನಗೆಲ್ಲಿ ಶಕ್ತಿ ಇದೆ? ಬಾ, ಕುಳ್ಳಿರು. ಯಾವ ಮೃದುವಾದ ಪಾದಗಳನ್ನು ಎತ್ತಿ ಇಟ್ಟು ಯಮುನಾ ತೀರದ ವೃಂದಾವನದಲ್ಲಿ ಸಂಚರಿಸಿ ನಿನ್ನವರೆನ್ನುವವರನ್ನು ಉದ್ಧರಿಸಿರುವೆಯೋ? ಯಾವ ಘನವಾದ ಪಾದಗಳಿಂದ ಮೆಟ್ಟಿ ಶಕಟಾದಿ ರಕ್ಕಸರನ್ನು ಕುಟ್ಟಿ ಕೆಡಹಿದೆಯೋ? ಆ ಪರಮ ಪೂಜ್ಯವಾದ ಪಾದಾರ ಬಿಂದಗಳನ್ನೊಮ್ಮೆ ತೊಳೆದು ಆ ಪುಣ್ಯತೀರ್ಥದಿಂದ ಪಾವನನಾಗಬೇಕೆಂಬ ನನ್ನಾಸೆಯನ್ನು ಸ್ವಾಮಿ ಶ್ರೀಕೃಷ್ಣ ನಡೆಸಿಕೊಡು ಎಂದು ಪ್ರಾರ್ಥಿಸಿಕೊಂಡನು. ಹಾಗೆಯೇ ಶ್ರೀಕೃಷ್ಣನನ್ನು ಆ ಮಂಚದ ಮೇಲೆ ಕುಳ್ಳಿರಿಸಿ ತನ್ನ ಪ್ರಿಯ ಪತ್ನಿಯನ್ನು ಕರೆದು ದೇವದೇವನಾದ ವಾಸುದೇವನನ್ನು ತೋರಿಸಿ ಅವನ ಮಹಿಮಾತಿಶಯಗಳನ್ನು ಬಣ್ಣಿಸಿ ನಾವು ಧನ್ಯರಾದೆವು ಎಂದು ಹೇಳಿಕೊಳ್ಳುತ್ತಾ ದಂಪತಿಗಳೊಂದಾಗಿ ಅತಿಥಿ ದೇವನ ಪಾದಗಳನ್ನು ತೊಳೆದು ಆ ಪುಣ್ಯೋದಕವನ್ನು ಕುಡಿದು ಸಿಂಪಡಿಸಿಕೊಂಡರು.
ವಿದುರನು ತನ್ನ ಉತ್ತರೀಯದಿಂದಲೇ ಶ್ರೀಕೃಷ್ಣನ ದಿವ್ಯ ಪಾದಗಳ ಒದ್ದೆಯನ್ನೊರೆಸಿ ಗಂಧ ಪುಷ್ಪಾಕ್ಷತೆಗಳನ್ನಿಟ್ಟು ಅರ್ಚಿಸಿ ಧೂಪದೀಪಗಳನ್ನೆತ್ತಿ ಪೂಜಿಸಿದನು. ಅಲ್ಲದೆ ಬಂಗಾರದ ಪಾತ್ರೆಯಲ್ಲಿ ತನ್ನ ಪತ್ನಿಯು ತಂದು ತುಂಬಿದ್ದ ಹಿತೋಷ್ಣವಾದ ಗೋಕ್ಷೀರವನ್ನು ಹಾಗೆಯೇ ಶ್ರೀಕೃಷ್ಣನಿಗೆ ಸಮರ್ಪಿಸಿ ನಮಸ್ಕರಿಸಿದನು. ಶ್ರೀಕೃಷ್ಣನು ವಿದುರನ ಭಕ್ತಿಗೆ ಮೆಚ್ಚಿ ಹಾಲು ಕುಡಿದು ಅವನನ್ನು ಬಿಗಿದಪ್ಪಿ ಓಲೈಸಿದನು. ಹಾಗೆಯೇ ಸ್ವಲ್ಪ ಹೊತ್ತು ಇಬ್ಬರೂ ಮಾತಾಡುತ್ತಾ ಕುಳಿತರು. ಇದು ವಿದುರನಿಗೆ ಬಂದ ಕೃಷ್ಣನ ಕತೆ. ಮಹಾಭಾರತದಲ್ಲಿ ಬರತಕ್ಕಂಥದ್ದು. ವಿದುರ ನೀತಿ ಎಂಬುದು ಕೂಡ ಮಹಾಪ್ರಸಿದ್ಧವಾಗಿದೆ. ತಾವೆಲ್ಲ ಅದನ್ನು ನಾವು ಓದುವಂತಾಗಲಿ, ತಿಳಿದುಕೊಳ್ಳೋಣ, ಸಜ್ಜನರ ಪ್ರಾಜ್ಞರ ಮಾತುಗಳನ್ನು ಕೇಳೋಣ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.